ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸ್ನೇಹಿತರೆ ಬೆಂಗಳೂರಲ್ಲಿ ಇಂದಿರಾನಗರದಲ್ಲಿ ಒಂದು ಮನೆ ಸೇಲ್ ಇದೆ ನೋಡ್ಬೋದು. ಇದೇ ಒಂದು ಮನೆ, ಚಿಕ್ಕ ಮನೆ ಸ್ನೇಹಿತರೆ, ಭಾಳ ಚಿಕ್ಕದು ಮತ್ತು ಸ್ಲಮ್ ಏರಿಯಾ ಇದು. ಇವ ಒಂದು ಮನೆ ಮುಂದ್ಗಡೆ ಸ್ನೇಹಿತರೆ ರೋಡ್ ಕೂಡ ಅಷ್ಟೊಂದಾಗಿ ಸರಿ ಇಲ್ಲ. ಈ ಮನೆಯ ವಿವರ ಈ ರೀತಿ ಇದೆ ನೋಡ್ಬೋದು. ನೋಡಿ, ಈ ಮನೆ ವಿವರ ಬಗ್ಗೆ ಸಾಕಷ್ಟು ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಎಳೆಯಾಗಿ ಹಂಚ್ಕೊಂಡು ಹೋಗ್ತೀನಿ. ನೋಡಿ, ಬೆಡ್ರೂಮ್ ಇಲ್ಲ, ಬಾತ್ರೂಮು ಸಹ ಇಲ್ಲ ಈ ಮನೆಯಲ್ಲಿ. ಒಂದು ಮಂಚ, ಅಡುಗೆ ಮನೆ ಬಿಟ್ಟರೆ ಅದು ಚಿಕ್ಕದೇನೆ, ಬಿಟ್ಟರೆ ಚೊಂಬಿಡ್ಕೊಂಡು ಬೆಳಗ್ಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕು. ಇನ್ನು ಯಾವುದೇ ಸಮಾರಂಭಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ, ಕಾರಣ ಅಷ್ಟು ಜಾಗ ಇಲ್ಲ. ಹಾಗೆ ತುಂಬ ಗಲೀಜಿದೆ ಜಾಸ್ತಿ, ಅದರಿಂದ ಈ ಒಂದು ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಮಾರಂಭ ಮಾಡುವ ಹಾಗಿಲ್ಲ ಸ್ನೇಹಿತರೆ. ಮುಂದೆ ಇದರಿಂದ ಏನು, ಈ ಒಂದು ಮನೆ ತೊಗೊಂಡ್ರೆ ಏನು ಉಪಯೋಗ ಅಂತಲೂ ಹೇಳ್ತೀನಿ. ನೋಡ್ಬೋದು ನಾವು ಸ್ನೇಹಿತರೆ, ಇವರ ಅಜ್ಜಿಗೆ ಆಗಲೇ ತುಂಬ ವಯಸ್ಸಾಗ್ಬಿಟ್ಟಿದೆ. ಈ ಒಂದು ಬಡತನದ ಒಂದು ಕಾರಣದಿಂದ ಇವರು ಮನೆ ಮಾರಿ ಏನೋ ಒಂದಿಷ್ಟು ಜಮೀನಲ್ಲಿ ಏನೋ ಮಾಡಬೇಕು ಅಂತಿದ್ದಾರೆ. ಮತ್ತು ತಮ್ಮ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ತೋಟದಲ್ಲೇ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಲಿ ಇದ್ದಾರೆ. ಹಾಗಾಗಿ ಮದುವೆ ಬೇರೆ ಆಗಿಲ್ಲ ಇವ್ರ ತಮ್ಮಂಗೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಮನೆಯನ್ನು ಮಾರಬೇಕಾಗಿದೆ ಸ್ನೇಹಿತರೆ. ಮನೆ ತಂದೆ ತಾಯಿ ಕೂಡ ಇದರಲ್ಲಿ ಇರೋದ್ರಿಂದ ಸ್ನೇಹಿತರೆ ಇವರಿಗೆ ಭಾಳ ಕಷ್ಟದ ಒಂದು ಪರಿಸ್ಥಿತಿ ಎದುರಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮನೆಯನ್ನು ಮಾರ್ತಾ ಇದ್ದಾರೆ. ಇನ್ನು ಜಮೀನು ಕೂಡ ಸ್ನೇಹಿತರೆ ಕ್ಲೀನ್ ಎಲ್ಲ ಮಾಡಿಸ್ಬಿಟ್ಟು ಏನೋ ಒಂದು ಮಾಡಬೇಕು ಅಂತ ಇದ್ದಾರೆ ಇವ್ರದ್ದು ಐಡಿಯಾ. ಮತ್ತು ಅವರ ಅಪ್ಪ ಬಂದು ಅಷ್ಟೇ ಭಾಳ ಇದಾಗಿತ್ತು, ಹಾಗಾಗಿ ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಇವತ್ತು ಇಲ್ಲ, ಒಂಟಿ ಒಂದು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ಇವರ ಜಮೀನಲ್ಲಿ ಎಲ್ಲ ರೀತಿಯ ಒಂದು ಬೆಳೆಗಳನ್ನು ಬೆಳೀತಾರೆ. ಪ್ರಮುಖವಾಗಿ ಏನೇನು ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮನೆ ಸೇಲ್ ಆಗದೇ ಇದ್ದರೆ ಊರು ಬಿಟ್ಟು ನೆಂಟರ ಮನೆಗೆ ಹೋಗುವ ಸಂದರ್ಭ ಬರುತ್ತೆ. ಆ ಕಾರಣಕ್ಕೆ ಮಾರುವ ಉದ್ದೇಶ ಇಟ್ಕೊಂಡು ಮಾತನಾಡುತ್ತೇನೆ, ಓಕೆ ಅಂತ ಹೇಳಿದ್ದಾರೆ. ಮನೆ ಚಿಕ್ಕದು ಅಂತ ನೊಂದುಕೊಳ್ಳಬೇಡಿ, ಇದರಿಂದ ಉಪಯೋಗನೂ ಇದೆ. ಏನು ಅಂದರೆ ಜಾಸ್ತಿ ಸಂಬಂಧಿಕರು ಮನೆಗೆ ಬರಲ್ಲ, ಟೀ ಕಾಫಿ ಖರ್ಚು ಉಳಿಯುತ್ತೆ. ಇದು ಕೂಡ ಒಂದು ದೊಡ್ಡ ವಿಷಯ ಅಲ್ಲವೇ ಅಂತ ಹೇಳಿದ್ದಾರೆ. ಹೌದು, ಖಂಡಿತವಾಗಿಯೂ. ಮುಖ್ಯವಾಗಿ ಸಿಲಿಕಾನ್ ಸಿಟಿಯಲ್ಲಿ ಒಂದು ಸೈಟ್ ಕೂಡ ಎಷ್ಟು ರೇಟ್ ಅಂತ ಗೊತ್ತಿದೆ ಎಲ್ರಿಗೂ, ಅದಕ್ಕಿಂತ ಕಮ್ಮಿ ಬೆಲೆಗೆ ಮನೆಯೇ ಸೇಲ್ ಆಗ್ತಿದೆ. ಇದೊಂದು ಖುಷಿಯ ವಿಚಾರ. ಮನೆ ತೆಗೆದುಕೊಳ್ಳುವವರಿಗೆ, ಅಂಥವರಿಗೆ ಮಾತ್ರ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಅದು ತುಂಬ ರೇಟು ಬೆಂಗಳೂರಲ್ಲಿ. ನೋಡೋದ್ರಲ್ಲ ಪ್ರೊಫೈಲ್, ಏನು ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ.